ಚಿಕ್ಕ ದೋಣಿಯೊಂದು ಅಂತ್ಯವಿಲ್ಲದ ನೀಲಿಯ ಕಡಲಿನ ಉದ್ದಕ್ಕೂ ಕೊನೆಯಿಲ್ಲದೆ ಸಾಗಿದು. ಒಬ್ಬ ಹುಡುಗ, ಕೇವಲ 12 ವರ್ಷ. ಉಪ್ಪುಗಾಲಿಯು ಅವನ ಕೂದಲನ್ನು ಜಟಿಲಗೊಳಿಸಿತು. ಅವನ ಪಕ್ಕದಲ್ಲಿ ಅವನ ಏಕೈಕ ಒಡನಾಡಿ ಕುರುಟಿತ್ತು, ಒಂದು ಸಣ್ಣ ಕೋತಿ. ಧರಿಸುವ ಮತ್ತು ಟೊಳ್ಳಾದ ಕಣ್ಣಿನ ಕೋತಿ ಆಹಾರ ತಿಂದು ದಿನಗಳಾಗಿದ್ದವು. ಸಮುದ್ರವು ಕರುಣೆಯನ್ನು ನೀಡಲಿಲ್ಲ. ಮೊದಲ ದಿನ ಹುಡುಗನು ಬಲೆಯಲ್ಲಿ ಸಿಕ್ಕಿಬಿಟ್ರೆ ಬೀಟಾದ ಮೀನುಗಳನ್ನು ಕಂಡುಕೊಂಡನು. ಅವರ ಅಲ್ಪ ಬಹುಮಾನವನ್ನು ಹಂಚಿಕೊಂಡರು. ಎರಡನೆಯದಲ್ಲಿ ಅವರು ಒಂದೇ ಮೀನನ್ನು ಬಲೆಗೆ ಬೀಳಿಸುವಲ್ಲಿ ಯಶಸ್ವಿಯಾದರು. ಕೋತಿಯು ಭರವಸೆಯಿಂದ ತುಂಬಿದ ಕಣ್ಣುಗಳಿಂದ ನೋಡಿತು. ಪ್ರತಿ ತುಣುಕು ಬೇಗನೆ ಮೊಸಕಾಗುವುದನ್ನು ನೋಡಿತು. ಹುಡುಗನ ಮುಖವು ಕಳೆಗೊಂಡಿತು. ಕೋತಿಯ ಪುಟ್ಟ ಕೈಗಳು ನಡುಗಿದವು. ತಿಂಗಳುಗಳು ಕಳೆದವು. ಕಡಲ ತೀರ ದೊರೆಯಲಿಲ್ಲ. ಆಹಾರವಿಲ್ಲದೆ ಜೀವ ಹೋಗುವ ಪರಿಸ್ಥಿತಿ. ಅಂತಿಮ ಮುಂಜಾನೆಯ ಹೊತ್ತಿಗೆ ಸಾಗರವು ಮೌನವಾಗಿತ್ತು. ಹುಡುಗು ಶಾಂತವಾಗಿ ಮಲಗಿದ್ದನು. ಅವನು ಉಸಿರು ಭಾರವಾಗಿತ್ತು. ಕೋತಿಯು ತನ್ನ ಸಣ್ಣ ದೇಹವನ್ನು ಅವನಿಗೆ ಒತ್ತಿದರೆ ಉಷ್ಣತೆ ಮತ್ತು ಜೀವನಕ್ಕಾಗಿ ಅದರ ಹತಾಶ ಹುಡುಕಾಟದಲ್ಲಿ ಪ್ರತಿಫಲ ನೀಡಲಿಲ್ಲ. ಹುಡುಗನ ಎದೆಯು ಏರುವುದನ್ನು ನಿಲ್ಲಿಸಿದ. ಆದರೆ ಹುಡುಗನ ಪ್ರಾಣ ಆರಿ ಹೋಗಿತ್ತು. ಗಂಟೆಗಳು ಕಳೆದೆವು. ಸೂರ್ಯನು ಎತ್ತರತೇರಿದನು. ಕೊನೆಗೆ ಕೋತಿ ಕೂಡ ಸತ್ತು ಹೋಯಿತು. ಮಕ್ಕಳನ್ನು ದಯವಿಟ್ಟು ಒಂಟಿಯಾಗಿ ಬೀರಬೇಡಿ.